ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸ್ಮಾಲ್ ಇನ್ಫಾರ್ಮೇಶನ್ ತಗೊಂಡು ಬಂದಿದ್ದೀನಿ ರಿಗಾರ್ಡಿಂಗ್ ಬಜೆಟ್ ಬಗ್ಗೆ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂಡ್ ಯಾರೆಲ್ಲ ಮನೆ ಕಟ್ಟಬೇಕಂತ ಇರ್ತಾರೋ ಅವ್ರಿಗೆ ಕಳಿಸಿ. ಎಕ್ಸ್ಪೆಷಲಿ 30-40ಗಿನ್ನ ಕಡಿಮೆ ಡೈಮೆನ್ಷನ್ ಇರುವಂತ ಸೈಟ್ಗಳಿಗೆ ಅಂತ ಹೇಳ್ಬಿಟ್ಟು ಇದು ತುಂಬಾ ಯೂಸ್ ಆಗುತ್ತೆ. ಏನಂದ್ರೆ ನೋಡಿ, ನಾವು 30-40ಗಿನ್ನ ಕಡಿಮೆ ಸೈಟ್ ಡೈಮೆನ್ಷನ್ ನಮ್ದು ಇದೆ ಅಂತ ಹೇಳಿದ್ರೆ, ಅಂದ್ರೆ 800 ಅಡಿ 600 ಅಡಿ ಇದೆ ಅಂತ ಹೇಳಿದ್ರೆ, ಸೊ ನಾವೆಲ್ಲ ಯಾಕೆ ತಗೊಂಡಿರ್ತೀವಿ ಅಂತ ಹೇಳಿದ್ರೆ, ಸೊ ನಮಗೆ ಕನ್ಸ್ಟ್ರಕ್ಷನ್ ಕೂಡ ಜಾಸ್ತಿ ದೊಡ್ಡದು ಬರಲ್ಲ, ಜಾಸ್ತಿ ಖರ್ಚಾಗಲ್ಲ ಅಂತ ಹೇಳ್ಬಿಟ್ಟು ಕಡಿಮೆ ಬಜೆಟ್ ಅಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಗೊಂಡಿರ್ತೀವಿ. ಬಟ್ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ತಗೊಂಡಿದ್ದಾದ್ಮೇಲೆ ನಾವ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಸೊ ಇವಾಗ ನಮ್ಮ ಮನೆ ಕಟ್ಟಬೇಕಂತಂದ್ರೆ ಇವಾಗ 30-40ಗೆ ಒಂದ್ ಚದರಕ್ಕೆ 2 ಲಕ್ಷ 2.25 ಲಕ್ಷ ಆಗ್ತದೆ ಅಂತಂದ್ರೆ, ಸೊ ನಮಗೂ ಕೂಡ ಅದೇ ತರ 2 ಲಕ್ಷಕ್ಕೆ ಆಗುತ್ತೆ, ಸೊ 2.25 ಲಕ್ಷಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಪ್ರಾಬ್ಲಮ್ ಬರೋದೇನೆ ಇಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ನೋಡಿ ಆಫ್ ಸೈಟ್ ಇದೆ, ಇಲ್ಲ 800 ಸ್ಕ್ವೇರ್ ಫೀಟ್ ಇದೆ ಅಂತ ಹೇಳಿದ್ರೆ, ಸೊ ಅವ್ರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ 30-40 ಇಲ್ಲ ಮೋರ್ ದೆನ್ 30-40 ಇರೋರಿಗೆ ಪರ್ ಸ್ಕ್ವೇರ್ ಫೀಟ್ ರೇಟ್ ನಮಗೆ 2000 ಇಲ್ಲ 2100 ಲ್ಯಾಂಡ್ ಆಗ್ತಿತ್ತು ಅಂತ ಹೇಳಿದ್ರೆ, ಸೊ ನಮಗೆ ಆಫ್ ಸೈಟ್ ಅಲ್ಲಿ ಕಟ್ತೀವಿ ಅದೇ ತರ ಮನೆನ, ಇಲ್ಲ 800 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ತೀವಿ ಅಂದ್ರೆ ಮಿನಿಮಮ್ ನಿಮಗೆ 200 ರುಪೀಸ್ ಅಂತಂದ್ರೆ 2000 ರೂಪಾಯಿ ಇತ್ತಂದ್ರೆ 2200 ರೂಪಾಯಿ ಹೋಗಿ ನಿಂತ್ಕೊಳ್ಳುತ್ತೆ. ಅಂಡ್ ಸಮ್ಟೈಮ್ಸ್ 2300 ರೂಪಾಯಿ ಗಂಟನೂ ಹೋಗುತ್ತೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಸೊ ನೋಡಿ ನಮ್ಮ ಹತ್ರ ಇವಾಗ ಸೈಟ್ ಚಿಕ್ಕದಿರ್ಬೋದು, ಬಟ್ ಏರಿಯಾ ಕನ್ಸ್ಟ್ರಕ್ಷನ್ ಏರಿಯಾ ಚಿಕ್ಕದಿರ್ಬೋದು, ಬಟ್ ಅದ್ರ ಒಳಗಡೆ ಫಿಕ್ಚರ್ಸ್ ಅಂತ ಬಂದಾಗ, ಅಂದ್ರೆ ಇವಾಗ ಟಾಯ್ಲೆಟ್ಸ್ ಬಂದಾಗ ಅದಕ್ಕೆ ಕಮೋಡ್ ತಗೊಳ್ಳೋದಾಗ್ಬೋದು, ಪ್ಲಂಬಿಂಗ್ ಫಿಕ್ಚರ್ಸ್ ತಗೊಳ್ಳೋದಾಗ್ಬೋದು, ಎಲ್ಲಾನು 30-40 ನಲ್ಲಿ ಅಂತ ಅಂತೀವಿ, ಇಲ್ಲೂ ಅದನ್ನೇ ತಗೋಬೇಕಾಗುತ್ತೆ. ಇನ್ನು ಡೋರ್ಸ್, ಮೈನ್ ಡೋರ್ಸ್, ಪೂಜಾ ರೂಮ್ ಡೋರ್ಸ್ ಇದೆಲ್ಲಾನು ಕೂಡ ಬಂತು ಅಂತ ಹೇಳಿದ್ರೆ, ನೋಡಿ ಸೇಮ್ 30-40 ನಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಮತ್ತೆ ಆಫ್ ಸೈಟ್ ಅಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಅಂತಂದ್ರೆ, ಸೊ ಡೋರ್ ಬಜೆಟ್ ಎಲ್ಲ ಸೇಮ್ ಹಾಕ್ಬೇಕಾಗುತ್ತೆ, ನಾವು ಪ್ಲಂಬಿಂಗ್ ಬಜೆಟ್ ಎಲ್ಲ ಸೇಮ್ ಹಾಕ್ಬೇಕಾಗುತ್ತೆ, ಆಮೇಲೆ ಕಿಚನ್ ಬಜೆಟ್ ನೆಲ್ಲ ಸೇಮ್ ಹಾಕ್ಬೇಕಾಗುತ್ತೆ. ನಮ್ಗೆ ಎಲ್ಲಿ ಅಂತ ಹೇಳಿದ್ರೆ ಜಸ್ಟ್ ನಮಗೆ ಸ್ಟ್ರಕ್ಚರಲ್ ಮಾತ್ರನೇ ಸೇವ್ ಆಗುತ್ತೆ.